ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಅವರು ರೈತರ ಕಷ್ಟ ನಷ್ಟಗಳನ್ನು ನೇರವಾಗಿ ಆಲಿಸಿ ಬೆಳೆ ಸಮೀಕ್ಷೆ ನಡೆಸಿದ್ದಾರೆ. ಬಳಿಕ ಮಾನ್ವಿಯ ಪ್ರವಾಸಿ ಮಂದಿರದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರೈತರ ಅಳಲನ್ನ ಮುಖ್ಯಮಂತ್ರಿಯವರಿಗೆ ವರದಿ ರೂಪದಲ್ಲಿ ತಲುಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ವೇಳೆ ಸಾಲ ಮನ್ನಾ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ಸರ್ಕಾರವೇ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ ಎಂದಿದ್ದು ಮಾನ್ವಿಯ 108 ಸಮಸ್ಯೆಗಳ ಬಗ್ಗೆಯೂ ಜಿಲ್ಲಾ ಉಸ್ತುವಾರಿಯಾಗಿ ಖುದ್ದು ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ್ದಾರೆ. ವೀಕ್ಷಣೆ ಮಾಡಿ ಅಲ್ಲೇ ಬಂದ್ಬಿಡ್ರಿ, ಅಲ್ಲಿ ಮಾತಾಡ್ತೇನೆ. ಎಲ್ಲಿ ಸರ್? ಇವಾಗ ನಾವು ರಾಯಚೂರು ಹೋಗ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದ್ರೆ ತಾವು ಇಲ್ಲಿ ರೈತರು ಕಷ್ಟ ಬೀಳ್ತಾ ಇದ್ದಾರೆ, ತುಂಬಾ ನೋವಿನಲ್ಲಿದ್ದಾರೆ. ಯಾವ ರೀತಿ ಇದೆ ಸರ್ ಸರ್ಕಾರ ಸಾಲ ಮನ್ನಾ ಮಾಡಷ್ಟು ಹೋರಾಟಗಳಾಗ್ತಾ ಇದೆ? ಹೌದು, ಎಲ್ಲ ಕಡೆ ನಾವು ಹೋಗಿದ್ದೀವಿ. ನಮ್ಮ ಎಲ್ಲ ಮುಖಂಡರು, ಭಾಗದ ಎಲ್ಲ ಮುಖಂಡರು, ಶಾಸಕರು ಎಲ್ಲರೂ ಸೇರಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಎಲ್ಲ ವೀಕ್ಷಣೆಯಲ್ಲೂ ಮಾಡಿದ್ದೀವಿ. ಈ ಒಂದು ಸಂಪೂರ್ಣವಾದ ಒಂದು ವರದಿಯನ್ನು ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಕೊಡ್ತೀವಿ. ಮೀಟಿಂಗ್ ಮತ್ತು ಎಲ್ಲ ಏನೇನು ಅವಶ್ಯಕತೆ ಇರ್ತದೆ, ಯಾಕಂದರೆ ರೈತರ ಪರವಾಗಿ ನಮ್ಮ ಸರ್ಕಾರ ಇರೋದು. ರೈತರು ಏನಾಗಬೇಕು ಅಂತ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರನೇ ರೈತರ ಮನೆ ಬಾಗಿಲಕ್ಕೆ ಇರ್ತದೆ. ಸರ್ ಏನಂತಂದ್ರೆ ಇದೊಂದೇನಂದ್ರೆ, ಯಾಕಂದ್ರೆ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಯಾಕಂದ್ರೆ ಮಾನ್ವಿಯಲ್ಲಿ ಮೂಲಭೂತ ಬಹಳ ಸಮಸ್ಯೆಗಳಿದಾವೆ ಸರ್. ಇದ್ರ ಬಗ್ಗೆ ಅಲ್ಲ ಬಹಳ ಇದಾವೆ ಸರ್ ಸಮಸ್ಯೆಗಳು. ಯಾಕಂದ್ರೆ ಈ ವೀಕ್ಷಣೆಗೆ ಬಂದಿದ್ದೀನಿ, ಮುಂದೆ ಎಲ್ಲವನ್ನು ಗಮನದಲ್ಲಿ ತಗೊಂಡು ಸರ್ 106 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ ಸರ್ ಮಾನ್ವಿಯಲ್ಲಿ.